ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ಪಡೆದಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಸೋನುಗೌಡ ಅವರನ್ನ ಹಾಜರುಪಡಿಸೋದಕ್ಕಿದ್ದಾರೆ ಪೊಲೀಸರು. ಈಗಾಗಲೇ ಕೋರ್ಟ್ಗೆ ಕರೆದೊಯ್ದಿದ್ದಾರೆ ಬ್ಯಾಡರಹಳ್ಳಿಯ ಪೊಲೀಸರು. 37ನೇ ಸಿಜೆಎಂ ಕೋರ್ಟ್ಗೆ ಸೋನುಗೌಡ ಅವರನ್ನ ಪೊಲೀಸರು ಪ್ರೊಡ್ಯೂಸ್ ಮಾಡೋದಕ್ಕಿದ್ದಾರೆ. ಹೆಚ್ಚಿನ ವಿಚಾರಣೆಗೆ 5 ದಿನ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆಯೂ ಕೂಡ ಕಾಣ್ತಾ ಇದೆ. ವಶಕ್ಕೆ ಕೊಡುವಂತೆ ನ್ಯಾಯಪೀಠದ ಮುಂದೆ ಅಥವಾ ನ್ಯಾಯಾಧೀಶರ ಮುಂದೆ ಪೊಲೀಸರು ಮನವಿ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಕಾನೂನು ಬಾಹಿರವಾಗಿ ಹೆಣ್ಣು ಮಗುವೊಂದನ್ನ ದತ್ತು ಪಡೆಯೋದಕ್ಕೆ ಹೊರಟಂತ ಸೋನುಗೌಡ ಅವರಿಗೆ ಸಂಕಷ್ಟ ಎದುರಾಗಿದೆ. ಅರೆಸ್ಟ್ ಆಗಿರೋದು ಸದ್ಯ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಲಾಗುತ್ತೆ. ಅದಕ್ಕೆ ಸಂಬಂಧಿಸಿದಂಥ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಈಗ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಪೊಲೀಸರು ಕಸ್ಟಡಿ ಕೇಳುವಂಥ ಸಾಧ್ಯತೆ ಇದೆ ಅನ್ನೋ ಡೀಟೇಲ್ ಕೂಡ ಲಭ್ಯ ಆಗ್ತಾ ಇದೆ. ಆರೋಪಿ ಸೋನುಗೌಡ ಅವರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾದಂಥ ಅಗತ್ಯ ಇದೆ. ಆ ಕಾರಣಕ್ಕಾಗಿ ಅವರನ್ನ ಕಸ್ಟಡಿ ಕೊಡಬೇಕು ಅಂತ ಪೊಲೀಸರು ನ್ಯಾಯಾಧೀಶರ ಮುಂದೆ ತಿಳಿಸುವಂಥ ಸಾಧ್ಯತೆ ಇದೆ. ನೋಡ್ತಾ ಇದ್ದೀರಿ, ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿ. ಶಿವಕುಮಾರ್, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ರಕ್ಷಾತ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಬ್ಯಾಟರಳ್ಳಿ ಪೊಲೀಸರು ಬೆಳಗಿನಿಂದ ಸೋನು ಶ್ರೀನಿವಾಸ್ ಗೌಡಳ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಮಾತ್ರವಷ್ಟೇ ಮಾಡಿದ್ದಾರೆ. ಪ್ರಕರಣದಲ್ಲಿ ಆಕೆಯನ್ನ ಸ್ಥಳಮಾಚಾರ ಮಾಡುವಂತ ಪ್ರಕ್ರಿಯೆ ಬಾಕಿ ಇರುವ ಹಿನ್ನೆಲೆಯಲ್ಲಿ ಆಕೆಯನ್ನ 5 ದಿನಗಳ ಕಾಲ ಹೆಚ್ಚಿನ ವಿಚಾರಣೆಗೆ ಕೇಳುವಂತ ಸಾಧ್ಯತೆ ಹೆಚ್ಚಿರುವಂತದ್ದು. ಈಗ ಆಲ್ರೆಡಿ ಆ ಮಗುವಿನ ತಂದೆ ತಾಯಿ ಅವರಿಂದ ಹೇಳಿಕೆ ಪಡ್ಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು. ಜೊತೆಗೆ ಸೋನು ಶ್ರೀನಿವಾಸ್ ಗೌಡ ಆಕೆಯಿಂದ ಕೂಡ ಹೇಳಿಕೆಯನ್ನು ಪಡೆದರು. ಆದ್ರೆ ಸೋನು ಶ್ರೀನಿವಾಸ್ ಗೌಡ ಆಕೆ ಪೊಲೀಸರ ಮುಂದೆ ನನಗೆ ಇಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ ಅಂತೇಳಿ ಗೊತ್ತಿರಲಿಲ್ಲ. ಆಕೆ ಹಿಂದೆ ನಮ್ಮ ಮನೆ ಪಕ್ಕದಲ್ಲಿ ಅವ್ರ ತಂದೆ ತಾಯಿ ಕೆಲಸವನ್ನ ಮಾಡ್ತಿದ್ರು. ಮಗು ನನಗೆ ಕ್ಲೋಸ್ ಆಗಿತ್ತು. ಅವ್ರು ಊರಿಗೆ ಹೋದಂತ ಸಂದರ್ಭದಲ್ಲಿ ರಾಯಚೂರ್ಗೆ ಹೋಗಿ ಮಗುವನ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದೆ. ಈ ರೀತಿಯಾಗಿ ಕಾನೂನು ಪ್ರೊಸೀಜರ್ ಇರುತ್ತೆ ನನಗೆ ಗೊತ್ತಿರ್ಲಿಲ್ಲ ಅನ್ನೋ ಮಾಹಿತಿ ಅಷ್ಟೇ ಆಕೆ ಹೇಳ್ತಿರುವಂತದ್ದು. ಆದ್ರೆ ಯಾವಾಗ ಆಕೆ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಮಾಡ್ತಾಳೆ, ಮಗುವನ್ನ ನಾನು ದತ್ತು ಪಡ್ಕೊಂಡಿದ್ದೀನಿ ಅಂತ ಹೇಳಿ ಆಕೆ ಪೋಸ್ಟ್ ಅನ್ನ ಮಾಡ್ತಾಳೆ, ಆಗ CWC ಅಧಿಕಾರಿಗಳು ಬ್ಯಾಡರಳ್ಳಿ ಠಾಣೆಗೆ ನಿನ್ನೆ ಒಂದು ದೂರನ್ನ ಕೊಟ್ಟಿರ್ತಾರೆ. ದೂರಿನ ಆಧಾರದಲ್ಲಿ ಇವತ್ತು ಆಕೆಯನ್ನ ವಶಕ್ಕೆ ಪಡ್ಕೊಂಡಂತ ಪೊಲೀಸರು ವಿಚಾರಣೆಯನ್ನು ಮಾಡಿದ್ದಾರೆ. ಸದ್ಯಕ್ಕೆ ಪೊಲೀಸರ ಮುಂದೆ ಆಕೆ ಹೇಳ್ತಿರುವಂತದ್ದು, ನಾನು ಮಗುವನ್ನ ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ ಆಕೆಯನ್ನ ಚೆನ್ನಾಗಿ ಓದಿಸ್ಬೇಕು, ಜೊತೆಗೆ ಮಗು ನನಗೆ ತುಂಬಾನೇ ಕ್ಲೋಸ್ ಇತ್ತು, ಹೀಗಾಗಿ ನಾನು ಆಕೆಯನ್ನ ಸಾಕೊಳ್ಳಿಕ್ಕೆ ಪ್ರಯತ್ನವನ್ನ ಪಟ್ಟೆ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಆದ್ರೆ ಎಲ್ಲವೂ ಕೂಡ ಕಾನೂನು ಬಾಹಿರ ಅಂತೇಳಿ CWC ಅಧಿಕಾರಿಗಳು ದೂರನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಆಕೆಯನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಬ್ಯಾಡರಳ್ಳಿ ಠಾಣೆ ಪೊಲೀಸರು ಕೇವಲ ಆಕೆಯ ಸ್ಟೇಟ್ಮೆಂಟ್ ಅನ್ನು ಮಾತ್ರ ದಾಖಲು ಮಾಡ್ಕೊಂಡಿದ್ದಾರೆ. ಇನ್ನ ಮಾಜರ್ ಮಾಡುವಂತಹ ಪ್ರಕ್ರಿಯೆ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಆಕೆಯನ್ನ 5 ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ರಕ್ಷತ್, ಧನ್ಯವಾದ ಶಿವಕುಮಾರ್ ಮಾಹಿತಿಗೆ. ಸೋನುಗೌಡ ಇವತ್ತು ಪೊಲೀಸ್ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರು ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಅವರು ಹೇಳ್ತಾ ಇರೋದು, ನನಗೆ ಈ ಪ್ರೊಸೀಜರ್ನ ಬಗ್ಗೆ ಗೊತ್ತಿರಲಿಲ್ಲ, ದತ್ತು ತೆಗೆದುಕೊಳ್ಳುವಂಥ ಪ್ರೊಸೀಜರ್ ಏನಿದೆ ಅದರ ಬಗ್ಗೆ ನನಗೆ ಅಂದಾಜಿರಲಿಲ್ಲ, ಆ ಕಾನೂನು ಏನು ಅನ್ನೋದು ನನಗೆ ಗೊತ್ತಿರಲಿಲ್ಲ ಅನ್ನೋದನ್ನು ಅವರು ಹೇಳ್ಕೊಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.